Let's make crispy ಬೆಂಡಿ ಫ್ರೈ. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಹುರಿದಿದಂತಹ ಕಡಲೆ ಬೀಜದ ಪುಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಅಚ್ಚಕಾರ, 2 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಡಿ. ಇಲ್ಲಿ ನಾನು ಫ್ರೆಶ್ ಬೆಂಡೆಕಾಯಿನ ನೀಟಾಗಿ ತೊಳೆದು ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿನ. ಹಾಗೆ ನಾವೇನು ಪೌಡರ್ ಮಾಡ್ಕೊಂಡಿದ್ವಿ ಅದನ್ನು ಬೆಂಡೆಕಾಯಲ್ಲಿ ಸ್ಲಿಟ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ನೀಟಾಗಿ ತುಂಬ್ಕೋಬೇಕಾಗತ್ತೆ. ನೀವು ಎಷ್ಟು ಬೆಂಡೆಕಾಯಿ ಯೂಸ್ ಮಾಡ್ತೀರೋ ಎಲ್ಲದಕ್ಕೂ ಒಂದೇ ಸರಿಗೆ ನೀವು ಆ ಪೌಡರ್ನ ತುಂಬಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಫ್ರೈ ಮಾಡೋವಾಗ. ನೋಡಿ ಈ ರೀತಿ ಎಲ್ಲ ನೀಟಾಗಿ ತುಂಬಿಟ್ಕೊಂಡ್ಬಿಡಿ ಪೌಡರ್ನ ಬೆಂಡೆಕಾಯಿಗೆ. ಇಲ್ಲಿ ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವು ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರಲ್ಲಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮುಚ್ಚಿಟ್ಕೊಂಡ್ಬಿಟ್ರೆ ಒಂದು 5 ನಿಮಿಷ ಚೆನ್ನಾಗಿ ಬೆಂದೋಗುತ್ತೆ. ಆದರೆ ಇದು 2 ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಬೇಕಾಗುತ್ತೆ, ಆವಾಗೇ ನಮಗದು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡಬೇಕಾಗತ್ತೆ. ಅದು ನಿಮಗೆ ಉರಿತಾ ಇದ್ದರೆ ಈ ರೀತಿ ಕುರುಮ್ ಕುರುಮ್ ಅಂತಲೇ ಸೌಂಡ್ ಬರುತ್ತೆ. ಈಗ ರೆಡಿಯಾಗಿದೆ ನಮ್ಮ ಕ್ರಿಸ್ಪಿ ಬೆಂಡಿ ಫ್ರೈ. ಈ ಒಂದು ಕ್ರಿಸ್ಪಿ ಬೆಂಡಿ ಫ್ರೈ ಮೊಸರನ್ನ ಜೊತೆ ಸಖತ್ ಕಾಂಬಿನೇಷನ್, ಹಾಗೆ ರಸಮ್ ಜೊತೆ So crispy and crunchy. Super.